ರಾಯಲ್ PU ಕಾಲೇಜಿನ ನೂತನವಾಗಿರ್ತಕ್ಕಂಥ ಸಭಾಂಗಣ ಸಂಸ್ಕೃತಿ ಸಭಾಂಗಣ ಇದರ ಲೋಕಾರ್ಪಣಾ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷ ಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಒಬ್ಬ ಕನ್ನಡ ಉಪನ್ಯಾಸಕರಾಗಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ನೀಡಿ ಇವತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂತಹ ಇದರ ಅಧ್ಯಕ್ಷ ಆಗಿರ್ತಕ್ಕಂತಹ ದೇವರಾಜ್ ಅವರೇ, ಇದರ ನಿರ್ದೇಶಕಿಯಾಗಿರ್ತಕ್ಕಂತಹ ಸಹೋದರಿ ಸುಜಾತಾ ದೇವರಾಜ್ ಅವರೇ, 16 ವರ್ಷಗಳ ಕಾಲ ನನ್ನ ಜಿಲ್ಲೆಯಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂತಹ ನಮ್ಮೆಲ್ಲ ಆದರಣೀಯರು ಹಿರಿಯರು, ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಲಕ್ಷ್ಮೀ ಹೆಗಡೆ ಅವರೇ, ಇವತ್ತು ಗೌರವ ಸನ್ಮಾನವನ್ನ ಸ್ವೀಕಾರ ಮಾಡಕ್ಕೆ ಬಂದಿರತಕ್ಕಂತಹ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಸಹೋದರಿ ಶ್ರೀಮತಿ ದೀಪ್ತಿ ನವೀನ್ ಅವರೇ, ಈ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿ ಮಿತ್ರರುಗಳೇ, ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಪೋಷಕರೇ, ಪಾಲಕರೇ, ಈ ಸಂಸ್ಥೆಯ ಎಲ್ಲ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರ, ಮುಂದಿನ ದಿನಗಳಲ್ಲಿ ಯಾರ್ದೋ ಒಬ್ಬ ಪತ್ರಕರ್ತ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ. ನಿನ್ನ ಜೀವನದ ಅತಿ ಸುಂದರವಾಗಿರ್ತಕ್ಕಂಥ ದಿನ ಯಾವುದು ಅಂತ ಕೇಳಿದ್ರೆ, ನಾನು ಲೋಕಸಭಾ ಸದಸ್ಯ ಆದ ದಿನ ಬಹಳ ಸುಂದರ ಅಂತ ಹೇಳೋದಿಲ್ಲ, ನಾನು ಪ್ರತಿಜ್ಞೆ ತಗೊಂಡಿರ್ತಕ್ಕಂಥ ದಿನ ಬಹಳ ಸುಂದರ ಅಂತ ಹೇಳೋದಿಲ್ಲ, ನಾನು ರಾಜ್ಯಾಧ್ಯಕ್ಷ ಆದ ದಿನ ಬಹಳ ಸುಂದರ ಅಂತ ಹೇಳೋದಿಲ್ಲ. ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ಬೆಂಗಳೂರಿನಂತ ನಗರದಲ್ಲಿ ರಾಯಲ್ ಅಂತ ಕಾಲೇಜಿನಲ್ಲಿ ಸಂಸ್ಕೃತಿ ಸಭಾಂಗಣ ಉದ್ಘಾಟನೆ ಮಾಡತಕ್ಕಂಥ ಭಾಗ್ಯ, ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ ಇನ್ನೊಂದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣದ ಕೊರತೆಗಳಿಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದೆ. ಲಕ್ಷ್ಮೀ ಹೆಗಡೆಯವರು ಅದ್ಭುತವಾಗಿರ್ತಕ್ಕಂಥ ಒಂದು ಶಾಲೆಯಲ್ಲಿ, ನಮ್ಮ ಜಿಲ್ಲೆಯ ಒಂದು ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಮಾಡಿರ್ತಕ್ಕಂಥವರು. ಆ ಜಿಲ್ಲೆಯ ಇತಿಹಾಸವನ್ನ ನಾನು ಹೇಳ್ತಾ ನನ್ನ ವಿಚಾರವನ್ನು ಮುಂದಿಡ್ತೇನೆ. ಇಡೀ ದೇಶದಲ್ಲಿ ಅಧ್ಯಯನ ಮಾಡಿದರೆ, ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಅಧ್ಯಯನ ಮಾಡಿದ್ದೆ, ನಮ್ಮ ಜಿಲ್ಲೆ ಅಂತ ಶ್ರೇಷ್ಠ ಜಿಲ್ಲೆ. ಯಾಕೆ ಉಲ್ಲೇಖವನ್ನು ಮಾಡ್ತಾ ನನ್ನ ವಿಚಾರವನ್ನು ಮುಂದಿಡ್ತೀನಿ. 20 ಇಂಜಿನಿಯರಿಂಗ್ ಕಾಲೇಜುಗಳಿರುವ, 12 ಮೆಡಿಕಲ್ ಕಾಲೇಜುಗಳಿರುವ, 15 ಆಯುರ್ವೇದ ಕಾಲೇಜುಗಳಿರುವ, 12 ಡಿಪ್ಲೊಮಾ ಕಾಲೇಜುಗಳಿರುವ, 25ಕ್ಕಿಂತ ಹೆಚ್ಚು ITI ಕಾಲೇಜುಗಳಿರುವ, 4 ಲಾ ಕಾಲೇಜುಗಳಿರುವ, 5 ಯೂನಿವರ್ಸಿಟಿಗಳಿರುವ, ಗ್ರಾಮಕ್ಕೊಂದು ಹೈಸ್ಕೂಲ್ ಇರುವ, ನಗರಕ್ಕೊಂದು ಡಿಗ್ರಿ ಕಾಲೇಜುಗಳಿರುವ, ಹಳ್ಳಿಯಲ್ಲಿ ಆಸ್ಪತ್ರೆಗಳಿರುವ ಏಕೈಕ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅದು ದಕ್ಷಿಣದ ಶಿಕ್ಷಣದ ಕಾಶಿ ಅಂತ ಯಾಕೆಂದ್ರೆ ಉಲ್ಲೇಖ ಮಾಡಿದ ಕೇಳಿದ್ರೆ ಅಂಥ ಜಿಲ್ಲೆ ಹೇಳಿದ್ರೆ, ಇವತ್ತು ದೇಶದಲ್ಲಿ ಇಂಥ 10 ಜಿಲ್ಲೆಗಳು ಸಿಗ್ತವೆ ಶಿಕ್ಷಣದ ಕೊರತೆಗಳು ಇಲ್ಲದೆ ಇರತಕ್ಕಂಥ. ಆದರೆ ಕೊರತೆ ಯಾವುದು ಹೇಳಿದ್ರೆ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸಿ ವಿದ್ಯಾರ್ಥಿಗಳನ್ನ ರಾಷ್ಟ್ರಭಕ್ತರನ್ನಾಗಿ ನಿರ್ಮಾಣ ಮಾಡತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಕೊರತೆ ಇದೆ. ಆದ್ರೆ ಬೆಂಗಳೂರಿನಂತ ನಗರದಲ್ಲಿ ರಾಯಲ್ ವಿದ್ಯಾಸಂಸ್ಥೆ ಅದನ್ನು ಪೂರೈಸಿದೆ. ಇದು ನನ್ನ ಸೌಭಾಗ್ಯ. ಹಾಗಾಗಿ ಹೇಳ್ತಾರೆ, ಈ ಸಂಸ್ಥೆಯಲ್ಲಿ ಇವತ್ತು ಬಹಳ ಸಂತೋಷಪೂರ್ವಕವಾಗಿ, ಬಹಳ ಅಭಿಮಾನ ಪೂರ್ವಕವಾಗಿ, ಬಹಳ ಹೆಮ್ಮೆಯಿಂದ ಈ ಸಂಸ್ಥೆಯ ಸಂಸ್ಕೃತಿ ಸಭಾಂಗಣವನ್ನು ಸಂಸ್ಕೃತಿ ಹೆಸರಿನಲ್ಲಿ ಉದ್ಘಾಟನೆ ಮಾಡಿದೆಯಲ್ಲ, ಇದು ಶ್ರೇಷ್ಠವಾಗಿರತಕ್ಕಂಥದ್ದು.
ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಸಾಂಸ್ಕೃತಿಕ ಮೌಲ್ಯಗಳನ್ನ ಕಳಿಸಿಕೊಡ್ಬೇಕು ಅನ್ನತಕ್ಕಂಥ ಭಾವನೆ ದೇವರಾಜ್ ಮತ್ತು ಲಕ್ಷ್ಮೀಶ್ ಹೆಗಡೆ ಅವರ ಮುಖಾಂತರ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ಶಿಕ್ಷಣ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಬಹಳ ಹೆಮ್ಮೆಯಿಂದ ಇದರ ಉದ್ಘಾಟನೆಯನ್ನ ನಾನು ಮಾಡಿದೆ. ಲೋಕಸಭೆಯಲ್ಲಿ ಒಂದು ಚರ್ಚೆ ಆಯ್ತು 2009ರಲ್ಲಿ, ನಾನು ಪ್ರಾರಂಭದಲ್ಲಿ ಆ ಚರ್ಚೆಯ ವಿಷಯ ಕೇಳಿದ್ರೆ ಆಗ ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷದ ನಾಯಕಿಯಾಗಿದ್ರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ರು, ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ ಆಗಿದ್ರು, NDA ಚೇರ್ಮನ್ ಆಗಿ ಲಾಲ್ಕೃಷ್ಣ ಅಡ್ವಾಣಿ ಅವರು. ಲೋಕಸಭೆ ನಡೀತಾ ಇತ್ತು. ಚರ್ಚೆಯ ವಿಷಯ ಈ ಮೀಸಲಾತಿಯಲ್ಲಿ ಮಹಿಳೆಯರಿಗೆ ಎಷ್ಟು % ಕೊಡಬೇಕು. ಸುಷ್ಮಾ ಸ್ವರಾಜ್ ಭಾಷಣದಲ್ಲಿ ಹೇಳಿದ್ರು 50% ಕೊಡಬೇಕು. ನನಗೆ ಭಯ ಪ್ರಾರಂಭ ಆಯ್ತು. ಯಾಕಂದ್ರೆ ಮೊದಲಿಗೆ ನಿರುದ್ಯೋಗಿ ಆಗೋದು ನಾನು. 50 ಕೊಡ್ಬೇಕಾ 33 ಕೊಡ್ಬೇಕಾ ಚರ್ಚೆಗಳು ನಡೀತು. ಈಗ ತಗೊಂಡ್ರು ನರೇಂದ್ರ ಮೋದಿ ಅವರು ಅದನ್ನು 33% ಮಾಡಿ. ಹಾಗಾದ್ರು 2009ರಲ್ಲಿ 50 ಕೊಡ. ನಾನು ಅದಕ್ಕೆ ವಿರೋಧ ಮಾಡಬೇಕು ಅಂತ ಇದ್ದೆ. ಮತ್ತೊಂದು ಪಾರ್ಟಿ ತೀರ್ಮಾನ ತಗೊಂಡ್ರು, ಚರ್ಚೆಗಳು ಆಗ್ತಿತ್ತು. ಆದ್ರೆ ಇವತ್ತು ನೋಡಿದಾಗ 33% ಅಲ್ಲ 50% ಕೊಡ್ಬೇಕು. ಈ ಮಹಿಳೆಯರೇ ಕಾಣ್ತಾರೆ, ಹುಡುಗಿಯರೇ ಕಾಣ್ತಾರೆ, ಎಲ್ಲ ಕಡೆ ಹುಡುಗಿಯರೇ ಕಾಣ್ತಾರೆ. ಆದ್ರೆ ಇವತ್ತು ಎಲ್ಲ ರಂಗದಲ್ಲೂ ಮಹಿಳೆಯರ ಶಕ್ತಿ ಜಾಸ್ತಿ ಆಗ್ತದೆ. ಕಾರಣ ಏನು ಹೇಳಿದ್ರೆ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು. ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ನಮ್ಮ ದೇಶ ಭಾರತ ಜಗತ್ತಿನಲ್ಲಿ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದೇಶ. ಅತಿ ಹೆಚ್ಚು ಜ್ಞಾನ ಭಂಡಾರ ಇರತಕ್ಕಂಥ ಜಗತ್ತಿನ ಏಕೈಕ ದೇಶ ಭಾರತ. ಯಾವಾಗ ಇವತ್ತಲ್ಲ, ಸಹಸ್ರಾರು ವರ್ಷಗಳ ಹಿಂದೆ ಪುರಾಣ ಇತ್ತು, ಉಪನಿಷತ್ತುಗಳಿದ್ದು, ವೇದಗಳಿದ್ದು, ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ಕೊಟ್ಟಿರುವ, ಜಗತ್ತಿನ ಅತಿ ಹೆಚ್ಚು ಜ್ಞಾನ ಭಂಡಾರವನ್ನ ಕೊಟ್ಟಿರುವ ದೇಶ ಅದು ಭಾರತ. ಹಾಗಾಗಿ ನಾವು ಅಜ್ಞಾನಿಗಳಾಗಿರ್ಲಿಲ್ಲ, ನಾವು ಜ್ಞಾನ ಪಂಡಿತರಾಗಿತ್ತು. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ ಜಗತ್ತಿಗೆ ಕೊಟ್ಟಿರತಕ್ಕಂಥ ದೇಶ ಭಾರತ. ಹಾಗಾಗಿ ಶಿಕ್ಷಣದಲ್ಲಿ ಭಾರತ ಯಾವತ್ತೂ ಹಿಂದಿರಲಿಲ್ಲ. ಭಾರತದ ಶಿಕ್ಷಣ ಹೇಗಿತ್ತು ಹೇಳಿದ್ರೆ, ಇವತ್ತಿಗೂ ಅದು ಲಾರ್ಡ್ ಮೆಕಾಲೆ ಬಂದ ಮೇಲೆ ಬದಲಾವಣೆ ಆಯಿತು. ಲಾರ್ಡ್ ಮೆಕಾಲೆ ಈ ದೇಶದಲ್ಲಿ ಬಂದ ಮೇಲೆ ಬ್ರಿಟಿಷರ ಆಡಳಿತದ ನಂತರ ಶಿಕ್ಷಣದಲ್ಲಿ ಪರಿವರ್ತನೆಗಳಾದವು. ಆ ಪರಿವರ್ತನೆ ಏನಾಯ್ತು? ಲಾರ್ಡ್ ಮೆಕಾಲೆ ಶಿಕ್ಷಣದಲ್ಲಿ ಬದಲಾವಣೆ ಏನ್ ಮಾಡಿದ್ರು ಕೇಳಿದ್ರೆ, ಬದುಕಿಗೋಸ್ಕರ ಶಿಕ್ಷಣ ಅಂತ ಜೋಡಿಸಿದರು. ನಮ್ಮ ದೇಶದ ಪರಿಕಲ್ಪನೆ ಬದುಕಿಗೋಸ್ಕರ ಶಿಕ್ಷಣ ಅಲ್ಲ, ಜ್ಞಾನದ ವಿಕಸನಕ್ಕೋಸ್ಕರ ಶಿಕ್ಷಣ. ಜ್ಞಾನದ ವಿಕಸನಕ್ಕೋಸ್ಕರ ಶಿಕ್ಷಣ ಅಂತ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಗಳನ್ನ ಭಾರತದ ಶಿಕ್ಷಣ ಕೊಟ್ಟಿತ್ತು. ಹಾಗಾಗಿ ಭಾರತೀಯ ಶಿಕ್ಷಣ ಅದ್ಭುತವಾಗಿತ್ತು, ಜಗತ್ತಿನಲ್ಲೇ ಶ್ರೇಷ್ಠವಾಗಿತ್ತು. ನಾನಿವತ್ತು ಭಾರತೀಯ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತನಾಡಿದ್ರೆ ಅದು 2 ಗಂಟೆ 3 ಗಂಟೆ ಬೇಕಾಗುತ್ತೆ. ಸಮಯದ ಅಭಾವಗಳಿದ್ದಾವೆ, ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಯಾಕೆ? ಒಂದ್ಸರಿ ಯೋಚನೆ ಮಾಡಿ. ಈ ದೇಶದ 3 ಗುಣಗಳನ್ನ ಹೇಳ್ತಾ ನಾನು ಶಿಕ್ಷಣವನ್ನ ಹೇಳ್ತಾ ನಾನು ಬಂದಿರುವ ಕಾರ್ಯವನ್ನು ಮುಗಿಸ್ತೇನೆ. ಒಂದು ಕಾಲಘಟ್ಟದಲ್ಲಿ ಸುಧಾಮ ಮತ್ತು ಶ್ರೀಕೃಷ್ಣ ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು. ಸುಧಾಮ ಮತ್ತು ಶ್ರೀಕೃಷ್ಣ. ಇವತ್ತು ಈ ಜಿಲ್ಲೆಯ DC ಮಗ ಮತ್ತು ಡ್ರೈವರ್ ನಮಗೆ ಒಟ್ಟಿಗೆ ಶಿಕ್ಷಣ ಮಾಡೋದಕ್ಕೆ ಸಾಧ್ಯವ? ಅದರಲ್ಲಿ ಲಾರ್ಡ್ ಮೆಕಾಲೆಯ ಶಿಕ್ಷಣಕ್ಕೂ ಭಾರತೀಯ ಶಿಕ್ಷಣ ಪದ್ಧತಿಗೆ ಇರತಕ್ಕಂಥ ತಾರತಮ್ಯತೆಗಳನ್ನು ನೋಡಿ. ಇವತ್ತು ಹೇಳತಕ್ಕಂಥ ಶಿಕ್ಷಣ ತಾರತಮ್ಯತೆಯನ್ನ ಅಂತರವನ್ನ ಜಾಸ್ತಿ ಮಾಡಿದೆ, ಭಾವನೆಗಳನ್ನ ಹತ್ತಿರ ಮಾಡಿಲ್ಲ. ಆ ಕಾಲದ ಶಿಕ್ಷಣದಲ್ಲಿ ತಾರತಮ್ಯಗಳಿರಲಿಲ್ಲ, ಶಿಕ್ಷಣದಲ್ಲಿ ತಾರತಮ್ಯಗಳಿರಲಿಲ್ಲ. ಎಲ್ಲರಿಗೂ ಒಂದೇ ರೀತಿಯ ಗುರುಕುಲ ಮಾದರಿಯ ಶಿಕ್ಷಣಗಳಿತ್ತು. ಅದು ಶ್ರೇಷ್ಠವ ಕನಿಷ್ಠವ ನಾನು ಚರ್ಚೆಗೆ ಬರುವುದಿಲ್ಲ. ಆದರೆ ಎಲ್ಲರೂ ಒಟ್ಟಾಗಿ ಕೂತು ಯೋಚನೆ ಮಾಡತಕ್ಕಂಥ, ಚಿಂತನೆ ಮಾಡತಕ್ಕಂಥ ಶಿಕ್ಷಣ ಅವತ್ತಿತ್ತು. ಇವತ್ತು ರೇಟಿಗಾಗಿ ಸರಿಯಾಗಿ ಶಿಕ್ಷಣ. ಅದಕ್ಕೆ ಹೇಳಿದ ನಾನು ಬಹಳ ಅಭಿನಂದನೆಗಳನ್ನ ದೇವರಾಜ್ ಅವರಿಗೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಹೇಗಿದ್ದಾವೆ ಕೇಳಿದ್ರೆ, ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಾನು ಅದಕ್ಕೆ ಹೇಳಿದೆ, ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ.
ಇವತ್ತು ಅಂಕದ ಹಿಂದೆ ಹೋಗ್ತಾ ಇದ್ದೇವೆ, ರ್ಯಾಂಕ್. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಏನಿದೆ, ನೀವು ಬಹಳಷ್ಟು ಜನ ನನಗೆ ಇನ್ಫ್ಲುಯೆನ್ಸ್ ಬರ್ತಾರೆ. 2-3 ಸಂಸ್ಥೆಗಳು ಬಹಳ ಖ್ಯಾತಿಯನ್ನು ಆ ಸಂಸ್ಥೆಗಳಾಗಿದ್ದಾವೆ ಹೇಳಿದ್ರೆ 93-94 ತಗೊಂಡು ಮಾರ್ಕ್ ತಗೊಂಡವರನ್ನ SSLC ಅಲ್ಲಿ PUC ಗೆ ತಗೋತಾರೆ. 93-94 ತಗೊಂಡವನನ್ನ 96 ಮಾಡುವುದು ದೊಡ್ಡ ಸಾಧನೆ ಅಲ್ಲ. ಸಾಧನೆ ಯಾವುದು ಕೇಳಿದ್ರೆ ರಾಯಲ್ PU ಕಾಲೇಜಿನ ಸಾಧನೆ 35-36 ತಗೊಂಡವರನ್ನು 80ಕ್ಕೆ ಏರಿಸಿದೆಯಲ್ಲ, ಇಂಥವರಿಗೂ ಶಿಕ್ಷಣ ಕೊಡತಕ್ಕಂಥದ್ದು ಬಹಳ ಕಷ್ಟ. ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮಾಡಬೇಕಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ಇದು ಆಗಬೇಕಾಗಿರ್ತಕ್ಕಂಥ. ಯಾಕೆ ನಮ್ ಜೊತೆ ಒಬ್ರು ಡಾಕ್ಟರ್ ಬಂದಿದ್ರು, ಹೋದ್ರು. ನಾ ಹೇಳಿದೆ ನೋಡಿ, ನಾವು ಶಾಲೆಗೆ ಹೋದಾಗ ನಾವೆಲ್ಲ 34-35 ತೆಗೆದವರು. ಎಷ್ಟು ತೆಗೆದವರು? ಬಹಳ ಜಸ್ಟ್ ನೀವು ಯಾಕೆ ಇತರ ಶಾಲೆಗೆ ಸಮಸ್ಯೆ, ಅದಕ್ಕೆ ಕ್ಲಾಸ್ ಮಾಡೋದು. ನಮ್ಮಲ್ಲೆಲ್ಲ 90-95 ತಗೊಂಡವರೆಲ್ಲ ಎದುರು ಬೆಂಚಲ್ಲಿ ಕೂತ್ಕೊಳ್ಳೋದು. 50-55-60 ತಗೊಂಡವರೆಲ್ಲ ಮಧ್ಯ. ನಾವೆಲ್ಲ ಕಲ್ಲೊಡೆಯವರು. ಎಲ್ಲಿರೋದು? ಕಲ್ಲೊಡೆಯವರಲ್ಲಿ ಏನು ಹಿಂದಿನಿಂದ ಸ್ವರ ಬರೋದಿಲ್ಲ. ಕಲ್ಲೊಡೆಯವರೆಲ್ಲ ನಾವು ಹಿಂದಿರೋದು. ಹಿಂದಿನ ಸಾಲಿನ ಮಕ್ಕಳು ನಾವು ಹೊಡೆಯು ಕಲ್ಲನ್ನು ಹಾಡಿದ್ದಾರೆ. ಆ ಎದುರು ಕೂತವರೆಲ್ಲ ಡಾಕ್ಟರ್, ಇಂಜಿನಿಯರ್, IAS ಆದರು. ಮಧ್ಯೆ ಕೂತವರೆಲ್ಲ ತಹಶೀಲ್ದಾರ್ SCಗಳಾದ್ರು. ಹಿಂದೆ ಕೂತವರೆಲ್ಲ ನಾವು ರಾಜಕಾರಣಿಗಳಾದ್ರು. ಆದ್ರೆ ದೇಶ ಆಳೋದೇ ಯಾರ್ರಿ? ದೇಶ ಆಳೋದೇ ಯಾರು? ಯಾಕಿದ್ರು ಉಲ್ಲೇಖ ಮಾಡೋದಕ್ಕೆ ಹೇಳಿದ್ರೆ, ನಮ್ಮ ಬದುಕಿನಲ್ಲಿ ಸಾಧನೆ ಪವಿತ್ರವಾಗಿದೆ. ಸಾಧನೆಗೆ 2 ಬೇಡ, ರೂಪ ಬೇಡ. ಸಾಧನೆಗೆ ನಿಮ್ಮ ಸೌಂದರ್ಯಗಳು ಬೇಡ. ಸಾಧನೆಗೆ ಅಂಕ ಬೇಡ. ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಗುರಿಯೆಡೆಗೆ ಹೋಗತಕ್ಕಂಥದ್ದು ಸಾಧನೆ. ಹಾಗಾಗಿ ಸಾಧನೆ ಏನಾಗಬೇಕು? ಸಾಧನೆಗಳು, ಆದರ್ಶಗಳು ನಮ್ಮ ಜೀವನದಲ್ಲಿ ಇರಬೇಕು. ಆದರ್ಶಗಳು ನಮ್ಮ ಜೀವನದಲ್ಲಿ, ಜೀವನವೇ ಆದರ್ಶ ಆಗಬೇಕು. ಅದಕ್ಕೆ ಹೇಳಿದ್ದು ಇವತ್ತು ಆದರ್ಶ ಜೀವನ ಆಗಬೇಕು. ಜೀವನವೇ ಆದರ್ಶ. ಜೀವನ ನಾವು ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಬೇಕು. ಮತ್ತೆ 100 ಜನರಿಗೆ ನಮ್ಮ ಜೀವನ ಪಾಠ ಆಗಬೇಕು. ಅದು ಆದರ್ಶ. ಹಾಗಾಗಿ ರಾಯಲ್ ಕಾಲೇಜಿನ ವಿದ್ಯಾರ್ಥಿಗಳ ಬಯಕೆಯನ್ನು, ಅಪೇಕ್ಷೆಯನ್ನು ಕೇಳಿದ್ರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಏನಂದ್ರೆ, ಈ ಮುಂದಿನ ದಿನಗಳಲ್ಲಿ ಸಾಧಕರಾದ್ಮೇಲೆ ಏನು, ನಿಮ್ಮ ಜೀವನ ಒಂದು ಆದರ್ಶ ಆಗಬೇಕು. ಆದರ್ಶ ಆದ್ಮೇಲೆ ಏನು, ಅದು ಈ ಸಂಸ್ಥೆಯ ಜೊತೆಗೆ ಜೋಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಗುರುತಿಸಿದಾಗ ರಾಯಲ್ ಸಂಸ್ಥೆಯ ವಿದ್ಯಾರ್ಥಿ ಇಂತಹ ಸಾಧನಾ ಮಟ್ಟಕ್ಕೆ ಏರಿದ್ದಾನೆ ಅಂತ ಸಮಾಜ ನಿಮಗೆ ಗೌರವವನ್ನು ಕೊಡಬೇಕು, ಆ ಎತ್ತರಕ್ಕೆ ಏರಬೇಕು. ಅದಕ್ಕೋಸ್ಕರ ಇಂತಹ ವಿಚಾರ. ಹಾಗಾಗಿ ಹೇಳಿದೆ, ಆ ಕಾರಣಕ್ಕೋಸ್ಕರ ಇವತ್ತು ನಿಮ್ಮನ್ನ ನನಗನ್ನಿಸ್ತದೆ ಯಾವ ಕಾಲೇಜಲ್ಲೂ ಈ ಸಂದರ್ಭಗಳೆಲ್ಲ ಮೀಟ್ ಅಂಡ್ ಗ್ರೀಟ್ ಎಲ್ಲೂ ಕೇಳಲಿಲ್ಲ. ನಾನು ಪ್ರಥಮ ಬಾರಿಗೆ ಮಾಡಿದ್ದಾರೆ. ನಿಮಗೆ ಇಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಿಮ್ ಜೀವನದಲ್ಲಿ 10 ಜನರನ್ನ ತಿಳಿಯಿರಿ, 10 ಜನರನ್ನ ಅಧ್ಯಯನ ಮಾಡಿ, ಅವರ ಜೀವನದ ಅಧ್ಯಯನ ಮಾಡಿ ನೀವು ಆ ಸಾಧನೆಗೆ ಹೋಗಿ ಅಂತ ಹೇಳ್ತಕ್ಕಂಥದ್ದನ್ನ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಭಾಂಗಣವನ್ನು ರೂಪ ಮಾಡಿದ್ದಾರೆ. ಆ ಸಭಾಂಗಣದ ಹಿಂದೆ ಇರ್ತಕ್ಕಂಥದ್ದು ಯಾವುದು? ಬಹಳ ಸುಂದರವಾಗಿ ಕವಿ ಹೇಳ್ತಾನೆ, ಚಂದನ ಹೇ ಇಸ್ ದೇಶ ಕಿ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ. ಈ ದೇಶದ ಒಂದೊಂದು ಗ್ರಾಮವು ಅದು ತಪೋವನಗಳು, ಭಾರತದ ಬಂದಂತದ್ದು. ಇಲ್ಲಿರ್ತಕ್ಕಂಥ ಒಂದೊಂದು ವ್ಯಕ್ತಿಯಲ್ಲೂ ಸೀತೆ ಮತ್ತು ರಾಮ ಇದ್ದಾರೆ, ಅದನ್ನು ಹುಡುಕುವಂತದ್ದಾಗಬೇಕು. ಅದಕ್ಕೆ ಅವರಿಗೆ ಕಲೆಯ ಆರಾಧನೆಗಳಾಗಬೇಕು, ಕಲೆಯ ಸಂಸ್ಕೃತಿಯ ಪರಿಚಯಗಳಾಗಬೇಕು. ಅದರ ಮುಖಾಂತರ ರಾಮ ಮತ್ತು ಸೀತೆಯ ನಿರ್ಮಾಣ ಆಗಬೇಕು. ನಾನು ದೇವರಾಜ್ ಮತ್ತು ಲಕ್ಷ್ಮೀಶ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ರಾಮ ಮತ್ತು ಸೀತೆಯ ಹುಡುಕುವ ಕೆಲಸ ಇದಾಗಬೇಕಾಗಿದೆ. ಕೇವಲ ಶಿಕ್ಷಣ ಅಲ್ಲ, ಕೇವಲ ಶಿಕ್ಷಣ ಅಲ್ಲ, ಸಾಮಾಜಿಕ ಪ್ರಜ್ಞೆಗಳನ್ನು ಕಳಿಸಬೇಕು. ಸಾಮಾಜಿಕವಾಗಿರ್ತಕ್ಕಂಥ ಜ್ಞಾನದ ಅರಿವು ಇರಬೇಕು. ಅದರ ಮುಖಾಂತರ ವ್ಯಕ್ತಿ ಬೆಳೆಸಬೇಕು. ನರೇಂದ್ರ ಮೋದಿ ಇವತ್ತು ಜಗತ್ತಿನ ನಾಯಕ. ನಾನು ಯಾವುದರ ರಾಜಕಾರಣಕ್ಕೋಸ್ಕರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಜಗತ್ತಿನ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ನಾಯಕರಾಗಿ ಬೆಳೆದರು. ಅಬ್ದುಲ್ ಕಲಾಂ ಮಾಡಿದ್ದು ಕೇವಲ ಡಿಪ್ಲೊಮಾ, ಗೊತ್ತಿರಲಿ, ಡಿಪ್ಲೊಮಾ ಮಾಡಿ. ನರೇಂದ್ರ ಮೋದಿ ಯಾವುದೇ IAS ಅಲ್ಲ. ನರೇಂದ್ರ ಮೋದಿ ಯಾವುದೋ ದೊಡ್ಡದಾಗಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಓದಿಲ್ಲ. ಆದ್ರೆ ಜಗತ್ತಿನ ಎತ್ತರಕ್ಕೆ ಭಾರತವನ್ನ ಕೊಂಡೊಯ್ದ ನಾಯಕ ಇವತ್ತು ನರೇಂದ್ರ ಮೋದಿ. ಜಗತ್ತು ಇವತ್ತು ಗುರುತಿಸಿದೆ. ಅಬ್ದುಲ್ ಕಲಾಂ ರನ್ನ ಶ್ರೇಷ್ಠ ವಿಜ್ಞಾನಿ ಅಂತ ಇವತ್ತು ಸಮಾಜ ಗುರುತಿಸಿದ್ರೆ ಅಬ್ದುಲ್ ಕಲಾಂ ಅವರ ಅಂಕೆಯನ್ನು, ಅವರ ಸಂಖ್ಯೆ, ಅವರ ಮಾರ್ಕಿಂದ ಅಲ್ಲ, ಅವರ ವ್ಯಕ್ತಿತ್ವ ಮತ್ತು ಆದರ್ಶ ಮತ್ತು ಅವರು ಹಿಡಿದಿರ್ತಕ್ಕಂಥ ಗುರಿಯಿಂದ. ಹಾಗಾಗಿ ಹೇಳಿದ್ರೆ ಇವತ್ತು ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಾಗಿ
ನೀವು ಪರಿಶ್ರಮವನ್ನ ಅನುಭವಿಸಿದ್ರೆ, ಪರಿಶ್ರಮದ ಸಾಧನೆಯನ್ನ ಮಾಡಿದರೆ, ಇಲ್ಲಿ ಕಲಿಸಿಕೊಡತಕ್ಕಂಥ ವಿದ್ಯೆಯ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿಕೊಂಡ್ರೆ ನೀವು ಬಹಳ ದೊಡ್ಡದಾಗಿರ್ತಕ್ಕಂಥ ಸಾಧಕರಾಗ್ತೀರಿ, ಆಗಬೇಕು ಅನ್ನುವಂಥ ಆಶಯದಿಂದ ಇವತ್ತು ಮೀಟ್ ಅಂಡ್ ಗ್ರೀಟ್ ಅನ್ನು ಮಾಡಿದ್ದಾರೆ. ಅದಕ್ಕೆ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನ ಪಡೆಯುವ ಭಾಗ್ಯ ನಿಮಗೆ ನೀವು ಪಡೆದದ್ದಲ್ಲ, ಭಗವಂತ ನಿಮಗೆ ಕೊಟ್ಟದ್ದು. ಹಾಗಾಗಿ ನೀವು ಅಭಿನಂದನೆಗೆ ಪಾತ್ರ. ಹಾಗಾಗಿ ಇಂತಹ ಸಂಸ್ಥೆ ಅದ್ಭುತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಆಶೆ ಇಲ್ಲಿದೆ. ನನಗೆ ಆಶ್ಚರ್ಯ ಆಯ್ತು, 3 ವರ್ಷಗಳಲ್ಲಿ ಈ ಸಂಸ್ಥೆ 400 ವಿದ್ಯಾರ್ಥಿಗಳನ್ನ ಪಡೆದಿದೆ. 400 ವಿದ್ಯಾರ್ಥಿ, ಇದೊಂದು ಸಾಧನೆ. ಯಾಕೆ ಹೇಳಿದ್ರೆ ಬೆಂಗಳೂರಿನಂತ ನಗರದಲ್ಲಿ ಕಾಲೇಜುಗಳ ಕೊರತೆಗಳಿಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ, ಅದು ಆ ಕಡೆ ರಾಮಯ್ಯ ಇದೆ, ಈ ಕಡೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಇದೆ, ಕ್ಲಾರಿಟಿ ಇದೆ. ಅದರ ಮಧ್ಯೆ ನೀವು ಬದುಕುವುದು ಬಹಳ ಕಷ್ಟ. ಆದ್ರೂ ಬಹಳ ದೊಡ್ಡದಾಗಿರ್ತಕ್ಕಂಥ ಸವಾಲುಗಳನ್ನು ಸ್ವೀಕಾರ ಮಾಡಿ ನೀವು ಮಾಡಿರ್ತಕ್ಕಂಥ ದೇವರಾಜ್, ನಿಮ್ಮ ದಂಪತಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ಇದು ಸಾಧನೆ. ಯಾಕಂದ್ರೆ ಪರೀಕ್ಷೆಯ ಮಧ್ಯೆ ಮಾಡತಕ್ಕಂಥದ್ದು ಅದು ಸಾಧನೆ. ರಿಸ್ಕ್ ತಗೊಳ್ಳೋಣ, ಸವಾಲು ತಗೊಳ್ಳಿ. ಹಾಗಾಗಿ ಇವತ್ತು 400 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನೀವು ಪಡೆದಿದ್ದೀರಿ. ಹಾಗಾಗಿ ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಹಾಗಾಗಿ ಸಾಧಕ ನಾನು, ನೀವು ನನ್ನನ್ನು ಸಾಧನೆ ಅಂತ ಹೋಗ್ಬೋದು. ಸಾಧಕ ಯಾರು? ದೇವರಾಜ್. ಇವರೇ ಸಾಕು ನಿಮಗೆ ಪಾಠ. ಇಂಥವರನ್ನ ಒಬ್ರು ಸಾಮಾನ್ಯರಾಗಿರ್ತಕ್ಕಂಥ ಒಬ್ರು ಕನ್ನಡ ಅಧ್ಯಾಪಕರು ಒಂದು ಇದು ಸಾಕಾಗುವುದಿಲ್ಲ, ನಾನು ಕಲಿಸಿದ್ದು ಹೇಳಿ 10 ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಮನೋಭಾವನೆಯಿಂದ ಈ ಪ್ರದೇಶದಲ್ಲಿ, ನಮ್ಮ ಮಂಗಳೂರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಷ್ಟ. ಹೇಗೆ ಇಷ್ಟು ಕಾಂಪಿಟೇಷನ್ಗಳಿಲ್ಲ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಆರ್ಥಿಕ ವ್ಯವಸ್ಥೆ ಬೇಡ. ಬೆಂಗಳೂರಲ್ಲಿ ಇದೆಲ್ಲವೂ ಎಲ್ಲದಕ್ಕೂ ಮಿಕ್ಕಿ ಇರತಕ್ಕಂಥ, ಇಲ್ಲಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಸವಾಲು. ಆ ಸವಾಲನ್ನು ಎದುರಿಸಿ ಮಾಡ್ತಕ್ಕಂಥದ್ದು ಇದೊಂದು ಸಾಧನೆ. ಹಾಗಾಗಿ ಇಲ್ಲಿ ಸಾಧಕ ಯಾರು ಕೇಳಿದ್ರೆ ಅದು ದೇವರಾಜ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಹಾಗಾಗಿ ನಿಮಗೆ ಇದೊಂದು ಸೌಭಾಗ್ಯ. ಇಂಥ ಅವರ ಮಧ್ಯೆ ನಾನು ಆಗಲೇ ಹೇಳಿದಾಗೆ ಶಿಕ್ಷಣವನ್ನೇ ಕಲಿಸಬೇಕು ಅಂತ ಅಂದ್ರೆ ಲಾರ್ಡ್ ಮೆಕಾಲೆ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಬಂದವೆ. ನಾವು ಅದರ ಯಾವುದರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಕೇವಲ ನಿಮಗೆ ಕಲಿಸ್ಬೋದು. ಹಾಗೆ ಹೇಳಿದಾಗೆ ನಮ್ಮಲ್ಲಿ ಏನಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮೌಲ್ಯಗಳನ್ನು ಹೇಗಿರ್ಬೇಕು, ಒಂದೆರಡು ಕಥೆಗಳನ್ನ ಹೇಳಿ ನಾನು ಮುಗಿಸ್ತೇನೆ. ಹೇಗಿರ್ಬೇಕು ಶಿಕ್ಷಣ, ಶಿಕ್ಷಣ ಮತ್ತು ಯಾಕೆ. ಒಬ್ಬ IAS ಅಧಿಕಾರಿ, ನಾನು ಇದು ಪತ್ರಿಕೆಯಲ್ಲಿ ನೋಡಿದ ಕತೆ. ಒಬ್ಬ IAS ಅಧಿಕಾರಿ ಬರೆದಿರತಕ್ಕಂಥ ಕತೆ. IAS ಅಧಿಕಾರಿ ಅವರು DC ಆಗಿದ್ದ, ಕೆಲಸದ ಒತ್ತಡದಲ್ಲಿ ಬಹಳ ಕಷ್ಟಪಟ್ಟ. 2 ದಿವಸ ರಜೆ ಹಾಕಿದ. ರಜೆ ಹಾಕಿ ಒಂದು ಹಳ್ಳಿಗೆ ಹೋದ. ಅವ ಹೆಂಡತಿ ಮಗುವನ್ನು ಕರ್ಕೊಂಡು ಹಳ್ಳಿಗೆ ಹೋದ. ಸಂಜೆ ಹೊತ್ತು ಆ ಹಳ್ಳಿಯಲ್ಲಿ ಒಂದು ನದಿಯ ಬದಿಯಲ್ಲಿ ವಿಹಾರಕ್ಕೆ ಹೋದ. ಆ ನದಿಯ ಬದಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮರ ಇತ್ತು. ಆ ಮರದ ತುದಿಯಲ್ಲಿ ಒಂದು ಗೀಜಗನ ಗೂಡಿ. ಗೀಜಕ ಗೊತ್ತಾ? ಗೂಡು ಹಕ್ಕಿ, ಗೀಜಗನ ಗೂಡು. ಈ DCಯ ಮಗ ಅಪ್ಪ ಆ ಗೀಜಗನ ಗೂಡು ನೋಡಿ ಅದು ಬೇಕು ಹೇಳಿದ್ರೆ ಏನ್ ಮಾಡುದು? DCಗೆ ಮರ ಹತ್ತಲಿಕ್ಕೆ ಬರೋದಿಲ್ಲ, ಬಿಡೋದೇ ಇಲ್ಲ ಹುಡುಗ. ಬಹಳ ಕಷ್ಟಪಟ್ಟು ಕೇಳಲಿಕ್ಕೆ ಶುರು ಮಾಡಿದ. ಏನ್ ಮಾಡುದು ಆಚೆ ಈಚೆ ಹುಡುಕಿದ. ಮಗು ಅಳು ನಿಲ್ಸೋದಿಲ್ಲ, ನನಗೆ ಬೇಕೆ ಅಂತ. ಆ ಗಿಡ ಇದು ಮಾಡೋದು, ತೆಗೆದುಕೊಡು. ಅಲ್ಲೇ ಒಬ್ಬ ದನ ಕಾಯುವ ಹುಡುಗ ಇದ್ದ. ದನ ಕಾಯುವ ಹುಡುಗ DC ಬುದ್ಧಿವಂತಿಕೆ ಮಾಡಿದ. ದನ ಕಾಯುವ ಹುಡುಗನನ್ನು ಕರೆದ ನಿಮಗೆ ಮರ ಹತ್ತೋದಕ್ಕೆ ಬರುತ್ತೆ. ಈ ಮರ ಹತ್ತಬಹುದು. DC 100 ರೂಪಾಯಿ ಕೊಟ್ಟ. ಯಾಕೆ ಅಂತ ಹೇಳಿದ, ಈ ಮರ ಹತ್ತು. ಆಯ್ತು, ಏನ್ ಮಾಡ್ಬೇಕು? ಹತ್ತಿ ಆ ಗೀಜಕನ ಗೂಡು ಇದೆಯಲ್ಲ, ಆ ಗೂಡನ್ನು ತಂದು ಕೊಡ್ಬೇಕು ಅಂತ ಕೇಳ. ಹುಡುಗ ಕೇಳಿದ್ರೆ ಯಾಕೆ ಬೇಕು ನಿನಗೆ ಅಂತ ಕೇಳ. ನನ್ನ ಮಗು ಅಳುತ್ತೆ, ಆಡೋದಕ್ಕೆ ಬೇಕು ಅಂತ ಹೇಳಿ. ಹುಡುಗ ಹೇಳಿದ್ರೆ ತಂದು ಕೊಡೋದಿಲ್ಲ ಅಂತ. ಇವಾಗ ಚಿಪ್ಪಣ ಇದ್ದಾನೆ ಅಂತ DC 500 ರೂಪಾಯಿ ನೋಟ್ ಕೊಟ್ಟ. ಹುಡುಗನ ಹತ್ರ ಕೇಳ್ದ, ಆಗೋದಿಲ್ಲ ಅಂತ ಹೇಳ್ದ. ಇನ್ನೂ ತುಂಟ ಇದ್ದಾನೆ ಅಂತ ಹೇಳಿ 1,000 ರೂಪಾಯಿ, 1,000 ರೂಪಾಯಿ ನೋಟ್ ಇತ್ತು, 1,000 ರೂಪಾಯಿ ನೋಟ್ ಕೊಟ್ಟ. ಹುಡುಗ ಹೇಳ್ದ ಆಗೋದಿಲ್ಲ ಅಂತ ಹೇಳ್ದ. ಈಚೆ DCಯ ಮಗ ಅಳು ನಿಲ್ಲಿಸುವುದಿಲ್ಲ. DCಗೆ ತ್ರಿಶಂಕು ಆಗಿದೆ. 2,000 ರೂಪಾಯಿ ನೋಟ್ ಕೊಟ್ಟ. 2,000 ರೂಪಾಯಿ, 1,000 ರೂಪಾಯಿ 2 ನೋಟ್ ಕೊಟ್ಟ.
ಹುಡುಗ ಹೇಳಿದ ಆಗೋದಿಲ್ಲ. ಡಿಸಿಗೆ ಆಶ್ಚರ್ಯ ಆಯ್ತು. ಅಲ್ಲ, ನೀನು ಬಡ ಇದ್ದಿ, ಹಾಕ್ಲಿಕ್ಕೆ ಚಡ್ಡಿ ಹಡ್ತಿದೆ, ನಿಂದು ಶರ್ಟ್ ಇಲ್ಲ, ದನ ಕಾಯ್ತಾ ಇದ್ದಿ, 200 ರೂಪಾಯಿ ನಿನ್ ಜೀವನದಲ್ಲಿ ದೊಡ್ಡದಲ್ವಾ? ಹೌದು, ಮತ್ತಾಗ್ತದೆ. ನಿನಗೆ ಯಾಕೆ ಬೇಕು ಕೇಳಿದ್ರೆ, ನಿನ್ನ ಮಗು ಅಳುವುದಕ್ಕೆ ಆ ಗೀಜಗನ ಗೂಡು ಬೇಕು. ಒಂದ್ಸರಿ ನೀನು ಯೋಚನೆ ಮಾಡು, ಆ ಗೀಜಗನ ಗೂಡಿನ ಒಳಗೆ 4 ಮರಿಗಳಿದ್ದಾವೆ. ಆ ತಾಯಿ ಆಹಾರ ತರಲಿಕ್ಕೆ ಹೊರಗೋಗಿದೆ. ಆ ತಾಯಿ ಆಹಾರವನ್ನ ತಂದು ತನ್ನ ಮನೆಯನ್ನು ಹುಡುಕಿದಾಗ ಮನೆ ಇಲ್ಲ, ತನ್ನ ಮಕ್ಕಳಿಲ್ಲ ಅಂತ ಆದಾಗ ಆ ತಾಯಿಯ ಹೃದಯ ಏನಾಗಬಹುದು ಅಂತ ಯೋಚನೆ ಮಾಡು ಅಂತ ಡಿಸಿಗೆ ಹೇಳಿದ. ಡಿಸಿ ಬರೀತಾರೆ, ನಾನು IAS ಪದವಿ ಹಳ್ಳಿಯ ದನಗಾಯಿ ಹುಡುಗನ ಮಾನವೀಯತೆಯನ್ನು ಪಡೆದಿಲ್ಲ, ಆ ಮಾನವೀಯತೆಯನ್ನು ನನಗೆ ಆ ವಿದ್ಯಾರ್ಥಿ ಕಳಿಸಿ, ಆ ಹುಡುಗ ಕಳಿಸಿ. ನಾವು ಕೇವಲ ಶಿಕ್ಷಣವನ್ನು ಪಡೆಯತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಪ್ರತಿಯೊಬ್ಬನ ತುಡಿತವು ನಮ್ಮ ಮನಸ್ಸಿನಲ್ಲಿರಬೇಕು. ಅಂತಹ ಶಿಕ್ಷಣದ ಅವಶ್ಯಕತೆ ಇದೆ, ಅದನ್ನು ಇದು ಪೂರೈಸಿದೆ. ನಾನು ನಿಮ್ಮ ಹತ್ರ ಇಷ್ಟೇ ವಿನಂತಿ ಮಾಡ್ತೇನೆ. ನಾವು ನಾಳೆ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ IAS ಮಾಡಿ, CA ಮಾಡಿ, ದೊಡ್ಡದಾಗಿರ್ತಕ್ಕಂಥ ಹುದ್ದೆಗೆ ಹೋಗಿ. ಬಹಳಷ್ಟು ಜನ ಸಾಧಕರಿದ್ದಾರೆ, 0ದಿಂದ ಬಂದವರು. ನಾನು ಇವತ್ತು ಕಥೆ ಹೇಳಿದ್ರೆ ರಾಷ್ಟ್ರಗಳು ಇಂದ್ರಾನು ಈ ಬೇರೆ ಬೇರೆ ಜನ ಇದ್ದಾರೆ. ಆದ್ರೆ ಒಂದೇ ಕನಸಿಟ್ಕೊಳ್ಳಿ, 10 ವರ್ಷ 20 ವರ್ಷ ವಿದೇಶದಲ್ಲಿ ಕೆಲಸ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಕೊನೆಗೆ 5 ವರ್ಷ ಭಾರತಕ್ಕೋಸ್ಕರ ದುಡಿಯುವಂತ ಛಲ ನಿಮ್ಮದಿರಿ, ಭಾರತಕ್ಕೋಸ್ಕರ ದುಡಿಯುವ ಛಲ. ಹಾಗಾಗಿ ಹೇಳಿದ್ರೆ, ರಾಯಲ್ ನಿಮ್ಮನ್ನ ಈ ಸಂಸ್ಥೆ, ನನಗೆ ವಿಶ್ವಾಸ ಇದೆ, ಏನ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆಯೋ ಆ ನಂಬಿಕೆಯನ್ನ ಪೂರೈಸತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ, ಆ ವಿಶ್ವಾಸವನ್ನ ಉಳಿಸ್ತೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಭಾರತದ ದೃಷ್ಟಾರರಾಗಿ ಬೆಳಿಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ಸೌಭಾಗ್ಯ ನಿಮ್ಮ ಜೊತೆ ಮಾತನಾಡೋದಕ್ಕೆ. ನಾನೇನು ಜ್ಞಾನಿ ಅಲ್ಲ, ನಾನೇನು ಪಂಡಿತ ಅಲ್ಲ, ನಾನೇನು ಬಹಳ ಶಿಕ್ಷಣ ಅಲ್ಲ, ನಾನು ಬಹಳ ಸಾಧಕನು. ಅವಕಾಶಗಳು ಹಣೆ ಬರದಲ್ಲಿ ಬಂದಿದೆ. 3 ಬಾರಿ ಲೋಕಸಭಾ ಸದಸ್ಯ ಹೇಳಿದ್ರೆ, 3 ಬಾರಿ ಲೋಕಸಭಾ ಸದಸ್ಯನಾಗಿ 4.5 ವರ್ಷಗಳ ಕಾಲ ರಾಜ್ಯದ ಅಧ್ಯಕ್ಷನಾಗಿ ಕಾರ್ಯ ಮಾಡತಕ್ಕಂಥ ಕೆಲಸಗಳು ಸಿಕ್ಕಿದಾವೆ. ಆದ್ರೆ ಅದೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಇವತ್ತು ಈ ವಿದ್ಯಾರ್ಥಿಗಳ ಜೊತೆ ಈ ಸಂಸ್ಕೃತಿ ಸಭಾಂಗಣ ಅನ್ನತಕ್ಕಂಥದ್ದನ್ನು ಉದ್ಘಾಟನೆ ಮಾಡತಕ್ಕಂಥ ಯೋಗವನ್ನು ಕಲಿಸಿದ್ವಿ. ಆ ಭಾಗ್ಯವನ್ನು ಕಲಿಸಿದಾಗ ನಿಮಗೆ ಋಣಿಯಾಗಿದ್ದೇನೆ. ನಾನು ದೇಶದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕಲ್ಪನೆ ಇರ್ತಕ್ಕಂಥದ್ದು ಯಾವುದು? ಒಂದು ಪಿತೃ ಋಣ, ಮಾತೃ ಋಣ, ಗುರು ಋಣ. ಯಾರು ಗುರುವಿಗೆ ಗೌರವ ಸಲ್ಲಿಸ, ಅದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಗಿದ. ಯಾರು ಗುರುವನ್ನ ಗೌರವಿಸಿದಲ್ವೋ, ಯಾರು ಗುರುವಿಗೆ ಗೌರವವನ್ನು ಕೊಡುವುದಿಲ್ವೋ, ಅವ್ರು ಯಾವತ್ತೂ ಸಾಧಕನಾಗಲಾರ. ಅಂತಹ ಗುರುವಿಗೆ ಗೌರವ ಕೊಡಬೇಕು ಅನ್ನತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಹೆಚ್ಚಿಸುವಂತದ್ದನ್ನ ಇವತ್ತು ದೀಪ್ತಿಯವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಈ ಸಂಸ್ಥೆ ವಿದ್ಯಾರ್ಥಿಗಳ ಮನೋಭಾವನೆಯನ್ನ ಭಾರತೀಯ ಚಿಂತನೆಯನ್ನು ಹೆಚ್ಚಿಸಿದೆ. ಇದಕ್ಕೂ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ನಮಸ್ಕಾರ.